ಆತ್ಮೀಯ ರಾಜ್ಯದ ಎಲ್ಲ ಮಹಿಳಾ ನೌಕರರೇ ಹಾಗೂ ವಿಶೇಷವಾಗಿ ಎಲ್ಲ ರಜೆಯನ್ನು ಮಂಜೂರು ಮಾಡುವಂಥ ಅಧಿಕಾರಿಗಳೇ, ತಮಗೆಲ್ಲ ಕೂಡ ತಿಳಿದಿರುವಂತೆ ರಾಜ್ಯದಲ್ಲಿ ಕಳೆದ ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಆದರೆ ದಿನಕ್ಕೆ ಒಂದು ತಿಂಗಳಿಗೆ ಒಂದು ದಿನದ ರಜೆಯನ್ನಾಗಿ, ವೇತನ ಸಹಿತ ರಜೆಯನ್ನಾಗಿ ಕೂಡ ಸರ್ಕಾರ ಮಾಡಿರೋದು ತಮ್ಮ ಗಮನದಲ್ಲಿದೆ. ಆದರೆ ಈ ಋತುಚಕ್ರ ರಜೆಯನ್ನು ಮಂಜೂರು ಮಾಡಲಿಕ್ಕೆ ಬಹಳಷ್ಟು ಜನ, ಕೆಲವು ಅಧಿಕಾರಿಗಳು, ಅದು ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಅದು ಹೆಡ್ ಮಾಸ್ಟರ್ಸ್ಗಳಿರ್ಬೋದು, BOಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಮಟ್ಟದ ಅಧಿಕಾರಿಗಳು ರಜೆಯನ್ನ ನಮ್ಮ ಮಹಿಳಾ ನೌಕರಿಗೆ ಕೊಡ್ತಾ ಇಲ್ಲ ಅಂತೇಳಿ ಬಹಳಷ್ಟು ಜನ ಶಿಕ್ಷಕರು ತಮ್ಮ ನೋವನ್ನು ಅಳಲನ್ನು ತೋಡ್ಕೊಂಡು ನಮ್ಗೆ ವಾಟ್ಸಪ್ ಮೂಲಕ ತಿಳಿಸಿರ್ತಾರೆ, ಫೋನ್ ಮೂಲಕ ತಿಳಿಸಿರ್ತಾರೆ. ಇದ್ರ ಬಗ್ಗೆ ನಮ್ಮ ಇಲಾಖೆಯಿಂದ ಆದೇಶ ಆಗಬೇಕು ಅಂತೇಳಿ ಕೆಲವರು ಅಧಿಕಾರಿಗಳು ಈ ಥರ ಹೇಳ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ಬಹಳಷ್ಟು ಜನ ಮಹಿಳಾ ನೌಕರರು ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ. ದಯಮಾಡಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಯಾವ ಆದೇಶ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿದೆ ಅಂದರೆ ನಮ್ಮೆಲ್ಲದಕ್ಕೂ ಕೂಡ ಮುಖ್ಯಸ್ಥ ಇಲಾಖೆ ಆರ್ಥಿಕ ಇಲಾಖೆ. ಸಂಬಳ ಕೊಡೋದಿರ್ಬೋದು, ತುಟಿ ಭತ್ಯೆ ಕೊಡೋದಿರ್ಬೋದು, ಅಥವಾ ವೇತನ ಭತ್ಯೆಗಳನ್ನು ಕೊಡುವಂಥದ್ದು, ವೇತನ ಪರಿಷ್ಕರಣೆ ಇರ್ಬೋದು, ಯಾವುದೇ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡುವಂಥ ಪ್ರಮುಖ ಇಲಾಖೆ ಆರ್ಥಿಕ ಇಲಾಖೆ. ಆರ್ಥಿಕ ಇಲಾಖೆ ಅಧಿಕೃತವಾಗಿ ಹೇಳ್ಬಿಟ್ಟಿದೆ, ಅದರಲ್ಲಿ ತಮ್ಮ ಆಡಳಿತ ಇಲಾಖೆಯ ಅನುಮೋದನೆಯನ್ನು ಪಡೆದು ಜಾರಿಗೊಳಿಸಿ ಅಂತ ಹೇಳಿಲ್ಲ. ಸೊ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ, ಸರ್ಕಾರ ಅಧಿಕಾರಿಗಳು ಕೂಡ ಒಂದು ಗೌರವನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಆದೇಶ ಜಾರಿಯಾದ ತಕ್ಷಣದಿಂದ, ಅಂದರೆ ಯಾವತ್ತು ಆದೇಶ ಆಯಿತು ಅವತ್ತಿನಿಂದನೇ ಈ ಯೋಜನೆ ಜಾರಿಗೆ ಬಂದಂತೆ. ಹಾಗಾಗಿ ಅನವಶ್ಯಕವಾಗಿ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂಥ, ತೊಂದರೆ ಕೊಡುವಂಥ, ಅಥವಾ ವಿಳಂಬ ಮಾಡುವಂಥ, ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂಥ ಹೇಳಿಕೆಗಳನ್ನ ದಯಮಾಡಿ ಯಾರು ಕೂಡ ಕೊಡಬಾರದು ಅನ್ನುವಂಥ ವಿನಂತಿ ಮಾಡ್ಕೊಳ್ತೇನೆ. ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತಹ ಆದೇಶ ಇದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಕ್ಯಾಬಿನೆಟ್ ನಲ್ಲಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೂ ಇಲ್ಲ. ಹಾಗಾಗಿ ಯಾವುದೇ ಗೊಂದಲಗಳು ಬೇಡ. ದಯಮಾಡಿ ಯಾರ್ಯಾರು ಮುಖ್ಯಸ್ಥರಿದ್ದೀರಾ, ಬಟವಾಡೆ ಅಧಿಕಾರಿಗಳಿದ್ದೀರಾ, ರಜಾ ಸ್ಯಾಂಕ್ಷನ್ ಮಾಡೋ ಅಧಿಕಾರಿಗಳಿದ್ದೀರಾ, ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ. ಸರ್ಕಾರದ ಆದೇಶವೇ ಸುಪ್ರೀಂ. ಯಾಕಂದ್ರೆ ನಾವು DAR ಆಗುತ್ತೆ, DAR ಆದ್ಮೇಲೆ ಇಲಾಖೆಯಿಂದ ಏನು ಆರ್ಡರ್ ಆಗ್ಲಿಕ್ಕೆ ಆಗ್ತದ? ಇಲ್ಲ. ಅಧಿಕೃತವಾಗಿ ಅವರೇ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ. ಮಹಿಳಾ ನೌಕರರು ಏನು ಕೋರಿಕೆ ಬಂದಾಗ ಇದನ್ನು ನಿರಾಕರಿಸಿದೆ, ಆ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಮತ್ತೊಮ್ಮೆ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ.